4 ಗಂಟೆಗಳ ಅವಧಿಯಲ್ಲಿ 3 ಬಾರಿ ಭೂಕುಸಿತವಾಗಿರೋದು ಈ ಭಾಗದಲ್ಲಿ. ಮೆಪ್ಪಾಡಿ, ಮುಂಡಕ್ಕೈ ನಗರ ಮತ್ತು ಚುರಾಲ್ ಮಾಲಾದಲ್ಲಿ. ಮುಂಡಕ್ಕೈನಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಆತಂಕ. ಇನ್ನೂ ಎಲ್ಲ ಮುಗೀತು ಅಂತಲ್ಲ, ಯಾವಾಗ ಏನು ಬೇಕಾದರೂ ಆಗಬಹುದು. ಚೂರಲ್ ಮಲೈನಲ್ಲೂ ಕೂಡ ಹಲವು ಗ್ರಾಮಗಳು ಭೂ ಸಮಾಧಿ ಆಗಿದೆ ಅಂತಕ್ಕಂಥ ಮಾಹಿತಿ. ಗ್ರಾಮಕ್ಕೆ ಗ್ರಾಮನೇ ಭೂ ಸಮಾಧಿ ಆಗಿಬಿಟ್ಟಿದೆ. ನೋಡ್ತಾ ಇದ್ದ ಹಾಗೆಯೇ ಕೊಚ್ಚೋಗಿದೆ ಮನೆಗಳು ಮತ್ತು ಅಂಗಡಿಗಳು. ಇವಾಗ ಇದ್ದಿದ್ದು ಇನ್ನೊಂದು ಕೆಲವು ಗಂಟೆಗಳಿಗಿಲ್ಲ. ಇನ್ನು ಕಾರು, ಜೀಪು ಇವೆಲ್ಲ ಅವಶೇಷಗಳಲ್ಲಿ ಸಿಕ್ಕಾಕೊಂಡಿವೆ. ಒಂದೊಂದು ದೃಶ್ಯಗಳು ಕೂಡ ಘನಘೋರವಾಗಿದೆ ನೋಡೋದಕ್ಕೆ. ಹೀಗಾಯ್ತಾ, ಹೀಗೆಲ್ಲ ಆಯ್ತಾ, ರಾತ್ರಿ ಕಳೆದು ಬೆಳಗಾಗೋದ್ರೊಳಗಡೆ ಇಷ್ಟೆಲ್ಲ ನಡೆದೋಯ್ತಾ ಅಂತ. 4 ಗಂಟೆಗಳ ಅವಧಿಯಲ್ಲಿ 3 ಬಾರಿ ಭೂಕುಸಿತವಾಗಿರ್ತಕ್ಕಂಥ ಜಾಗಗಳು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಈ ಪ್ರದೇಶದಲ್ಲಿ ಗ್ರಾಮಗಳು ಇದ್ವಾ, ಜನರು ವಾಸ ಮಾಡ್ತಾ ಇದ್ರಾ, ಅನುಮಾನ ಬರಬೇಕು ನಿಮಗೆ. ಆ ಪರಿಪ್ರಮಾಣದ ಮೇಘಸ್ಫೋಟ ವಯನಾಡಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೋತೀನಿ. ಎಸ್ ಶಬೀರ್, ಈಗ ಹಾನಿಯಾಗಿರ್ತಕ್ಕಂಥದ್ರ ಬಗ್ಗೆ ಗ್ರಾಮಕ್ಕೆ ಗ್ರಾಮಗಳೇ ಭೂ ಸಮಾಧಿ ಆಗ್ಬಿಟ್ಟಿದೆ ಏನೋ ಅಪ್ಡೇಟ್ಸ್ ಇದೆ. ಸೊ ಇದ್ರ ಬಗ್ಗೆ ಇವಾಗ ವರದಿ ಏನಾದರೂ ಕೇಂದ್ರಕ್ಕೆ ರವಾನೆ ಆಗಿದೆಯಾ ಹೇಗೆ ಅಂತ? ಇನ್ನೂ ಕೂಡ ಇಲ್ಲ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇರುವಂಥದ್ದು ಮತ್ತೆ ಅಲ್ಲಾಗಿರುವಂಥ ನಷ್ಟವನ್ನು ಕೂಡ ಅಂದಾಜಿಸುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಅರವಿಂದ್, ನಾವು ಗಮನಿಸಬೇಕು, ಮಡಿಕೇರಿಯಲ್ಲಿ ಭೂಕುಸಿತ ಆದಂಥ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, ಕಾಫಿ ತೋಟಗಳೇ ಸಂಪೂರ್ಣವಾಗಿ ಸರ್ವನಾಶ ಆಗಿದ್ವು. ಅಲ್ಲಿ ಕಾಫಿ ತೋಟ ಇತ್ತು ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಕುರುಹುಗಳಿರಲಿಲ್ಲ. ಹೋಮ್ ಸ್ಟೇಗಳು ಕೂಡ ಇದ್ವು ಅನ್ನೋಂಥ ಕುರುಹುಗಳಿರಲಿಲ್ಲ. ಅಂದರೆ ಅಷ್ಟು ಭೀಕರವಾಗಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗುತ್ತೆ. ಅದೇ ರೀತಿಯಾದಂಥ ಭೂಕುಸಿತ ಈಗ ಕೇರಳದಲ್ಲೂ ಕೂಡ ಆಗಿರುವಂಥದ್ದು. ಸಣ್ಣ ಪುಟ್ಟ ಗ್ರಾಮಗಳೇನಿದ್ವು, ಆ ಗ್ರಾಮಗಳು ಸಂಪೂರ್ಣವಾಗಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ಆಗಿರುವಂಥದ್ದು ಏನು ಅಂದರೆ, ಇಲ್ಲಿ ರಾತ್ರಿ 1 ಗಂಟೆಯಿಂದ 4 ಗಂಟೆ ಸರಿಸುಮಾರಿನ ಆಸುಪಾಸಿನಲ್ಲಿ ಈ ಒಂದು ಘಟನೆಗಳು ನಡೆದಿರುವಂಥದ್ದು. ಎಲ್ಲರೂ ಕೂಡ ಮನೆಯಲ್ಲಿ ಮಲಗಿರುವಂಥ ಸಮಯ. ಹೀಗಾಗಿ ಏಕಾಏಕಿ ಈ ಒಂದು ಭೂಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಮನೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಜನರು ಸಿಲುಕಿ ಹಾಕಿಕೊಂಡಿದ್ದಾರೆ ಅನ್ನುವಂಥ ಒಂದು ಅನುಮಾನಗಳಿರುವಂಥದ್ದು. ಹೀಗಾಗಿ ಈ ಒಂದು ಏನು ಆತಂಕ, ಹೆಚ್ಚಿನ ಸಾವು ನೋವುಗಳು ಸಂಭವಿಸಬಹುದಾ ಅನ್ನುವಂಥ ಅನುಮಾನಗಳನ್ನು ಕೂಡ ಮೂಡಿಸ್ತಾ ಇದೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಇವಾಗ ಸದ್ಯಕ್ಕೆ ಆಗಬೇಕಾಗಿರ್ತಕ್ಕಂಥದ್ದು ಇಮ್ಮಿಡಿಯೇಟ್ ಆಗಿ ರಕ್ಷಣಾ ಕಾರ್ಯ. ಆ ಅವಶೇಷಗಳಡಿ ಬದುಕಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅವ್ರನ್ನ ಮೊದಲು ಅವರ ಜೀವವನ್ನು ಕಾಪಾಡಬೇಕು. ಆ ಕೆಲಸಕ್ಕೆ ಈಗ NDRF ಟೀಮ್, SDRF ಟೀಮ್ ಎಲ್ಲ ಮುಂದಾಗಿದ್ದಾರೆ. ಕೇರಳ ಸರ್ಕಾರದವರು ಕೂಡ ವಿಪರೀತ ಅಂದರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ.